ಗಡಿಯಲ್ಲಿ ಬರೀ ಕೆಣಕೋದು, ಕಾಲು ಕೆದರಿ ಜಗಳ ತೆಗೆಯೋದು, ಸಹಿಸೋವರೆಗೂ ಸಹಿಸಿದ್ದ ಭಾರತ ಈಗ ತಕ್ಕ ಶಾಸ್ತಿಯನ್ನೇ ಮಾಡ್ತಿದೆ. ಕೆಣಕಿದ ಪಾಕಿಸ್ತಾನದೊಳಕ್ಕೆ ನುಗ್ಗಿ ಹೊಡೆಯುತ್ತಿದೆ. ಅದು ಬರೀ ಇಂಡಿಯನ್ ಆರ್ಮಿ ಮಾತ್ರವಲ್ಲ, ವಾಯುಸೇನೆ ಜೊತೆಗೆ ನೌಕಾಪಡೆಯು ಅಖಾಡಕ್ಕೆ ಧುಮುಕಿದ್ದು ಪಾಕಿಸ್ತಾನ ಪತರುಗಟ್ಟಿ ಹೋಗಿದೆ. ಹೌದು, ಪಾಕಿಸ್ತಾನದೊಳಗೆ ನುಗ್ಗಿ ಭಾರತೀಯ ಸೇನೆ ಭಯಾನಕ ದಾಳಿ ಮಾಡ್ತಿವೆ. ವಾಯುಸೇನೆ ನೌಕಾಪಡೆ ಜಂಟಿಯಾಗಿ ಕಾರ್ಯಾಚರಣೆ ಮಾಡ್ತಿದ್ದು ಬ್ಯಾಕ್ ಟು ಬ್ಯಾಕ್ ಹೊಡೆತ ಕೊಡ್ತಿವೆ. ಅದರಲ್ಲೂ ಈಗ ನೌಕಾಪಡೆಯ ಶಸ್ತ್ರಸಜ್ಜಿತ INS ವಿಕ್ರಾಂತ ಹಡಗು ಅಖಾಡಕ್ಕೆ ನುಗ್ಗಿದೆ. ವಿಶ್ವದ 10ನೇ ಅತಿ ದೊಡ್ಡ ಹಡಗು ಎನಿಸಿಕೊಂಡಿರುವ INS ವಿಕ್ರಾಂತ ಕರಾಚಿಯ ಬಂದರಿಗೆ ನುಗ್ಗಿ ಧ್ವಂಸಗೊಳಿಸಿದೆ. ಅಲ್ಲಿದ್ದ ಪಾಕಿಸ್ತಾನದ ರಕ್ಷಣಾ ವ್ಯವಸ್ಥೆಯನ್ನೇ ಹೊಡೆದುರುಳಿಸಿದೆ. ಇನ್ನೊಂದು ಅಚ್ಚರಿ ಅಂದರೆ INS ವಿಕ್ರಾಂತ ಹಡಗು ಕಳೆದ ವಾರವೇ ಯುದ್ಧಕ್ಕೆ ಸನ್ನದ್ಧವಾಗಿ ಹೊರಟಿತ್ತು. ಸದ್ಯ ಭಾರತದ ನೌಕಾಪಡೆಯಲ್ಲಿ ಈವರೆಗೆ 3 ಯುದ್ಧ ನೌಕೆಗಳು ನಿಯೋಜನೆಯಾಗಿವೆ. INS ವಿಕ್ರಾಂತ್, INS ವಿರಾಟ್ ಮತ್ತು INS ವಿಕ್ರಮಾದಿತ್ಯ ಹೈ ಅಲರ್ಟ್ ಆಗಿದ್ದು ಪಾಕಿಸ್ತಾನ ಸೇನೆ ವಿಲವಿಲ ಒದ್ದಾಡುತ್ತಿದೆ. ಇನ್ನೊಂದು ಶಾಕಿಂಗ್ ವಿಚಾರ ಅಂದರೆ 1971ರ ಬಳಿಕ ಕರಾಚಿ ಮೇಲೆ ಭಾರತ ದಾಳಿ ಮಾಡಿದೆ. INS ವಿಕ್ರಾಂತ ಎಂಬ ಬಲಿಷ್ಠ ಹಡಗಿನ ಮೂಲಕ ಕರಾಚಿ ಬಂದರನ್ನು ಭಾರತೀಯ ನೌಕಾಪಡೆ ನಾಶಪಡಿಸಿದೆ. ಬಂದರಿನಲ್ಲಿ ಎಲ್ಲಿ ನೋಡಿದ್ರೂ ಬೆಂಕಿಯೇ ಕಾಣಿಸುವಂತೆ ಆಗಿದೆ. INS ವಿಕ್ರಾಂತ ಮಾರಕ ದಾಳಿಗೆ ಪ್ರಸ್ತುತ ಕರಾಚಿ ಬಂದರು ಎಲ್ಲ ಸಂಪೂರ್ಣವಾಗಿ ನಾಶವಾಗಿದೆ ಎಂದು ಹೇಳಲಾಗ್ತಿದೆ. ಇನ್ನು INS ವಿಕ್ರಾಂತ ಭಾರತದ ಕಡಲ ಇತಿಹಾಸದಲ್ಲಿ ಇದುವರೆಗೂ ನಿರ್ಮಿಸಲಾದ ಅತಿ ದೊಡ್ಡ ಹಡಗು. ಇದು ವಿಶ್ವದ 10ನೇ ಅತಿ ದೊಡ್ಡ ಹಡಗು. ಇದು ಅತ್ಯಾಧುನಿಕ ಯಾಂತ್ರೀಕೃತಗೊಂಡ ವೈಶಿಷ್ಟ್ಯಗಳನ್ನು ಹೊಂದಿದೆ. ಸುಮಾರು 2200 ಕಂಪಾರ್ಟ್ಮೆಂಟ್ಗಳನ್ನು ಹೊಂದಿದೆ. ಮಹಿಳಾ ಅಧಿಕಾರಿಗಳು, ನಾವಿಕರು ಸೇರಿದಂತೆ ಸುಮಾರು 1600 ಸಿಬ್ಬಂದಿಗೆ ವ್ಯವಸ್ಥೆ ಇದೆ. ಈ ನೌಕೆಯಲ್ಲಿ MiG-29 ಫೈಟರ್ ಜೆಟ್ಗಳು, ಕಮೋವ್ 31 ಹೆಲಿಕಾಪ್ಟರ್ಗಳು ಹಾಗೂ MH-60R ಬಹುಪಾತ್ರ ಹೆಲಿಕಾಪ್ಟರ್ಗಳು ಮತ್ತು ಸ್ಥಳೀಯವಾಗಿ ತಯಾರಿಸಿದ ಸುಧಾರಿತ ಲಘು ಹೆಲಿಕಾಪ್ಟರ್ಗಳು ಮತ್ತು ಲಘು ಯುದ್ಧ ವಿಮಾನ ಸೇರಿದಂತೆ ವೈವಿಧ್ಯಮಯ ವಾಯು ವಿಭಾಗ ನಿರ್ವಹಿಸಲು ಹಡಗಿನಲ್ಲಿ ವ್ಯವಸ್ಥೆ ಇದೆ. ಹೀಗಾಗಿ ಇದೇ ಕಾರಣಕ್ಕೆ INS ವಿಕ್ರಾಂತ ಹಡಗನ್ನ ಭಾರತದ ಅತಿ ದೊಡ್ಡ ಸ್ವದೇಶಿ ನಿರ್ಮಿತ ಹಡಗು ಅಂತ ಹೇಳಲಾಗ್ತಿದೆ. ಇದೀಗ ಈ ಹಡಗಿನ ಮೂಲಕವೇ ಕರಾಚಿ ಬಂದರನ್ನ ಭಾರತದ ಸೇನಾಪಡೆ ಧ್ವಂಸಗೊಳಿಸಿ ಆಘಾತ ನೀಡಿದ್ದಂತೂ ಸುಳ್ಳಲ್ಲ. ಬ್ಯೂರೋ ರಿಪೋರ್ಟ್, ಬಾಸ್ ಟಿವಿ ಕನ್ನಡ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, X ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.